ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ಜೆ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಅಂಗನವಾಡಿಯ ಕಿಚನಲ್ಲಿದ್ದೀವಿ. ಇವತ್ತು ಶನಿವಾರ ಅಲ್ಲ, ಮಕ್ಕಳಿಗೆ ಅಂದರೆ ಒಬ್ಬ ಹುಡುಗ ಮಾತ್ರ ಇರೋದು. ನಮ್ಮ ಟೀಚರ್ ಸ್ವೀಟ್ ಪೊಂಗಲ್ ಮಾಡ್ತಾರಂತೆ. ಯಾವ ಥರ ಮಾಡ್ತಾರೆ ನೋಡೋಣ. ಆ್ಯಕ್ಚುಲಿ ಅಕ್ಕಿ ಮತ್ತು ಬೇಳೆನ ಸಮ ಪ್ರಮಾಣದಲ್ಲಿ ತೊಗೋಬೇಕಂದ್ರೆ 1 ಕಪ್ ಅಕ್ಕಿ ತೊಗೊಂಡ್ರೆ 1 ಕಪ್ ಬೇಳೆ ತೊಗೊಂಡು ಅದನ್ನು ಒಂದು 3 ಸತಿ ತೊಳಿಬೇಕು. ಕ್ಲೀನ್ ಮಾಡಿ 3 ಸತಿ ತೊಳೆದು ಆಮೇಲೆ ಕುಕ್ಕರಲ್ಲಿ 3 ವಿಷಲ್ ಕೂಗಿಸ್ಬೇಕು. ಇಲ್ಲಿ ಆ್ಯಕ್ಚುಲಿ ಬೇಳೆ ಅಂದರೆ ಕಡಲೆಬೇಳೆ ಇರೋದು ಅಂಗನವಾಡಿಯಲ್ಲಿ, ಹೆಸರು ಬೇಳೆ ಇಲ್ಲ, ಕಡಲೆಬೇಳೆ ಇರುವಂಥದ್ದು. ಅದೇ ಹಾಕಿ ಈಗ ಪೊಂಗಲ್ ಮಾಡ್ತಾರಂತೆ. ಅಕ್ಕಿನೂ 3 ಸತಿ ಕ್ಲೀನ್ ಮಾಡಿ ತೊಳಿಬೇಕು. ನೋಡಿ, ಅವನು ಆಟ ಆಡ್ತಿದ್ದಾನೆ, ಒಬ್ಬನೇ ಇರೋದು. ಇನ್ನು 2-3 ಜನ ಬರೋರು ಬರಲಿಲ್ಲಪ್ಪ, 2-3 ದಿನದಿಂದ ಬಂದೇ ಇಲ್ಲ. ಹಾಂ, ಹಾಕು. ಇಲ್ಲ, ಆ್ಯಕ್ಚುಲಿ ಇದು ಒಂದೇ ಬರ್ನಲ್ಲಿರುವಂಥದ್ದು ಗ್ಯಾಸ್ ಸ್ಟವ್. ಹಾಗಾಗಿ ಒಂದನ್ನು ಫಸ್ಟ್ ಮಾಡಿಕೊಂಡು ಇನ್ನೊಂದನ್ನು ಮಾಡ್ಕೋಬೇಕು. ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು, ನನಗೂ ಗೊತ್ತಿಲ್ಲ ಹೇಗೆ ಮಾಡೋದು ಅಂತ. ಆ್ಯಕ್ಚುಲಿ ನಮ್ಮ ಟೀಚರ್ಗೂ ಸಹ ಗೊತ್ತಿಲ್ಲ. ನೋಡೋಣ ಫಸ್ಟ್ ಟ್ರೈ ಹೇಗಿರುತ್ತೆ ಅಂತ. ಸರಿ ಬಂದರೂ ಸರಿ ಬರಲಿಲ್ಲ ಅಂದರೆ ವೀಡಿಯೋ ಎತ್ತು ಮಾಡ್ತಾಯಿದ್ದೀವಿ. ನೋಡೋಣ, ಸರಿ ಬಂದರೂ ಸರಿ ಬರಲಿಲ್ಲ ಅಂದರೂ ಹೇಳ್ತೀವಿ. ಕುಕ್ಕರ್ ಮುಚ್ಚಿದೆ, ಇನ್ನು 3 ವಿಷಲ್ ಬರಬೇಕು. ಎಂತದಾ? ಅದಲ್ಲ, ಅದು ಗಾಡಿದು. ಗಾಡಿ ಬೇಕಂದ್ರೆ ಹೋಗು, ಅಲ್ಲಿ ರೋಡ್ ಹೋಗು, ಸಿಗ್ತದೆ ಗಾಡಿ. ಬೋರ್ಡಲ್ಲೆಲ್ಲ ಬರ್ದಾಕೊಂಡು ಆಯ್ತಾ? ಈಗ ಬೆಲ್ಲ ಇಟ್ಟಿದ್ದಾರೆ. ಬೆಲ್ಲ ಇನ್ನು ಕರಗಬೇಕು. ಕಟ್ ಮಾಡಿದರೆ ಚೆನ್ನಾಗಿದೆ. ಇರಲಿ, ಕರಗುತ್ತಲ್ಲ. राव येता राव, तू काम करते ना का गे? काम करते ना का?
तो दाखव ना गोड तू कैसे दाखव जाऊ ನೀರನ್ನು ಸ್ವಲ್ಪ ಹಾಕಬೇಕಿತ್ತು ಮಾಡಿ ಬೆಲ್ಲ ಕರೆಕ್ಟ್ ಇದೆ ರೈಸ್ ಬೆಂದಿದೆ ರೈಸ್ ರಾವ್ರೆ ಓಸ್ಲಿತ್ತು ಬೈರಿ ಎತ್ತ ಅತ್ತ ಬೆಂದಿದೆ ಬೆಲ್ಲ ಕೂಡ ಕರಗ್ತಾ ಇದೆ बस पूरा कांड राहिलो rancha कडे ना दोस्त बाहेर ಇದೆಲ್ಲ ಕರೆಕ್ಟಾಗಿ ಬಂತು ಲಾಸ್ಟ್ ಒಂದು ಪೀಸ್ ಇದೆ ಕರಗಕ್ಕೆ ರಿವರ್ಸ್ ಆಯ್ತು ಈಗ ಏನು ರಿವರ್ಸ್ ಆಯಿತು ಟೇಸ್ಟ್ ಚೆನ್ನಾಗಾದರೆ ಏನು ರಿವರ್ಸ್ ಆಯಿತು ಅಂತ ಹೇಳ್ತೀನಿ ಇಲ್ಲಾಂದರೆ ಏನು ರಿವರ್ಸ್ ಆಯಿತು ಅಂತ ಹೇಳಲ್ಲ ಈಗ ಆಲ್ರೆಡಿ ಬೆಲ್ಲದ ನೀರಿಗೆ ರೈಸ್ ಮಿಕ್ಸ್ ಆಗಿದೆ ಕಲರ್ ಏನೋ ಅಷ್ಟು ಚೆನ್ನಾಗಿ ಬರಲಿಲ್ಲ ನೋಡೋಣ ಸ್ವಲ್ಪ ಕುದಿ ಬರಲಿ ಚಂದ ಇಷ್ಟೇ ಇದ್ರ ಪ್ರೋಸೆಸ್ ಇನ್ನೊಂದು 5-10 ನಿಮಿಷ ಸರಿ ಕುದಿ ಬಂದರೆ ಪೊಂಗಲ್ ಸ್ವೀಟ್ ಪೊಂಗಲ್ ರೆಡಿ ಆದಾಗೆ ಅದ್ರ ಕಲರ್ ಏನು ನಂಗೆ ಅಷ್ಟೊಂದು ಕಾಣಿಸ್ತಾ ಇಲ್ಲ ಬೆಲ್ಲ ಹಾಕಿದ್ದು ಕಮ್ಮಿ ಆಯಿತಾ ರೈಸ್ ಹಾಕಿದ್ದು ಜಾಸ್ತಿ ಆಯಿತಾ ಗೊತ್ತಿಲ್ಲ ಒಟ್ಟಾಗಿ ಒಂದು ಆಗಿದೆ ನೋಡೋಣ ನೋಡಿ ನಮ್ಮ ಪೊಂಗಲ್ ಹೀಗಿದೆ ಚೆನ್ನಾಗಿದೆ ಅಂತೆ ನಮ್ಮ ಅಂಗನವಾಡಿ ಹುಡುಗ ಹೇಳ್ತಾವನೆ ಅವನು ಆ್ಯಕ್ಚುಲಿ ಪೊಂಗಲ್ ತಿನ್ನಲ್ಲ ಅಂತ ಅವ್ರ ಅಜ್ಜಿ ಹೇಳ್ತಾಯಿದ್ರು ಬರಲಿಲ್ಲ ಚೆನ್ನಾಗಿದೆಯಲ್ಲ ಚೆನ್ನಾಗಿದೆಯಂತೆ ಇಷ್ಟೇ ಪೊಂಗಲ್ದೇನು ದೊಡ್ಡ ವಿಷಯ ಇಲ್ಲ ಇಷ್ಟೇ ಸ್ವಲ್ಪ ಇವತ್ತಿನ ಪೊಂಗಲ್ ವಿಡಿಯೋ ಇಷ್ಟೇ ಅಂಗನವಾಡಿಯಲ್ಲಿ ಪೊಂಗಲ್ ಮಾಡಿದ್ದು ಮತ್ತೆ ಸಿಗ್ತೀನಿ ಮತ್ತೆ ಏನಾದ್ರು ಇದೇ ರೀತಿಯ ಹೊಸ ಹೊಸ ವಿಷಯ ಇದ್ದರೆ ವಿಡಿಯೋ ಮಾಡ್ತೀನಿ ಬಾಯ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ